ಹೌದು ಸರ್. ಇನ್ವಾಲ್ವ್ಮೆಂಟ್ ಹೇಗಿತ್ತು ದರ್ಶನ್ ಅವ್ರ ಜೊತೆ ನಿಮ್ದು? ಅವ್ರ ಜೊತೆ ಆಸ್ ಅ co-star, yes, we were like discussing the scenes. ಮಿಂಗಲ್ ಆಗೋದು, ಜೆಲ್ ಆಗೋದು. ಖಂಡಿತವಾಗ್ಲೂ. ಅಂದ್ರೆ ನನಗೆ ಪ್ರಾಣಿಗಳಂದ್ರೆ ತುಂಬಾ ಪ್ರೀತಿ. ಸೊ ಹಿ ಈಸ್ ಲೈಕ್ ಅನ್ ಎನ್ಸೈಕ್ಲೋಪೀಡಿಯಾ. ನಾನು ಎಲ್ಲ ಕಡೆ ಹೇಳಿದ್ದೀನಿ. ಸೊ ಅವ್ರಿಗೆ ತುಂಬಾ ನಾಲೆಜ್ ಅದ್ರ ಬಗ್ಗೆ, ಪ್ರಾಣಿ ಪಕ್ಷಿ ನೇಚರ್ ಅಂದ್ರೆ ತುಂಬಾ ಪ್ರೀತಿ ಅವ್ರಿಗೆ. ಸೊ ನನಗೆ ಅದ್ರ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ. ಅದ್ರ ಬಗ್ಗೆ ನಾವು ಮಾತಾಡ್ತಿದ್ವಿ ಬಿಟ್ರೆ. ಸೊ ವಿ ಯೂಸ್ ಟು ಸಿಟ್ ಅಂಡ್ ಟಾಕ್. ಬ್ರೇಕ್ ಸಿಕ್ಕಿದಾಗೆಲ್ಲ ನಮಗೆ ಅದೇ ಟಾಪಿಕ್ ಡಿಸ್ಕಷನ್ಗೆ. ಸೊ ಈ ಬೆಂಗಳೂರಲ್ಲಿ ಈ ಬೆನ್ನು ನೋವು ಅವರಿಗೆ ಕಾಣಿಸ್ಕೊಂಡ ಮೇಲೆ ಶೂಟಿಂಗ್ ಅಲ್ಲಿ ಭಾಗಿಯಾದಾಗ ಹೊರಗಡೆ ಸಿಕ್ಕಾಪಟ್ಟೆ ಬೆಳವಣಿಗೆ ಆಗ್ಬಿಟ್ಟಿತ್ತು. ನಮಗೂ ಗೊತ್ತಿರುವಂತಹ ವಿಚಾರ ಅಂತ ಅನ್ಕೋತೀನಿ ನಾನು. ಅದನ್ನ ಮತ್ತೆ ಬಿಡಿಸಿ ಹೇಳುವಂತ ಅಗತ್ಯ ಇಲ್ಲ. ಸೊ ಕೊಲೆ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಎಷ್ಟೆಲ್ಲ ಬೆಳವಣಿಗೆ ಆಯ್ತು. ಅವ್ರು ಜೈಲಿಂದ ಆಚೆ ಬಂದ ಮೇಲೆ ಚಿತ್ರೀಕರಣದಲ್ಲಿ ಭಾಗಿಯಾದ್ರು. ಅವಾಗ ಯಾವ ರೀತಿ ಇತ್ತು ಆ ಸೆಟ್ ಅಲ್ಲಿ ಅವರನ್ನ ನೋಡೋ ರೀತಿ ಆಗಿರ್ಬೋದು, ಅಥವಾ ಪರ್ಟಿಕ್ಯುಲರ್ಲಿ ನೀವು ಅವರನ್ನ ನೋಡೋ ರೀತಿ ಆಗಿರ್ಬೋದು, ಅವರು ಬೇರೆಯವ್ರನ್ನ ನೋಡೋ ರೀತಿ ಆಗಿರ್ಬೋದು, ಎಲ್ಲೋ ಒಂದ್ ಕಡೆ ಅದು ಮುಜುಗರ ಇರುತ್ತಲ್ಲ, ಆತರ ಏನಾದ್ರು ಇತ್ತ? ಖಂಡಿತವಾಗ್ಲೂ ಇಲ್ಲ ಸರ್. ಸೆಟ್ಟಿಗೆ ಬಂದಾಗ ಅವ್ರ ಆಕ್ಟರ್ ಅದೊಂದು ಖಂಡಿತವಾಗ್ಲೂ ಇತ್ತು. ಅವ್ರ ಪರ್ಸನಲ್ ಲೈಫ್ ನಾವ್ ಯಾರು ಇಂಟರ್ಫಿಯರ್ ಆಗೋದೂ ಇಲ್ಲ. ಅದು ತಪ್ಪು ಕೂಡ. ಸೊ ಅವ್ರು ಇನ್ನೊಬ್ರ ಜೊತೆ ಹೆಂಗಿದ್ರು ನಮಗೆ ಅದು ಮ್ಯಾಟರ್ ಆಗಲ್ಲ ಸರ್. ನಮ್ ಜೊತೆ ಹೆಂಗಿದ್ರು ನನಗೆ ಅದು ಮ್ಯಾಟರ್ ಆಗುತ್ತೆ. ನಮ್ಮನ್ನೆಲ್ಲ ತುಂಬಾ ಗೌರವ ಕೊಟ್ಟು ತುಂಬಾ ಜಾಗ್ರತೆಯಿಂದ ನೋಡ್ಕೊಂಡಿರೋರು ಅವ್ರ ಸೆಟ್ ಅಲ್ಲಿ. ಒಂದು ಆರ್ಟಿಸ್ಟ್ಗೆ ಏನ್ ರೆಸ್ಪೆಕ್ಟ್ ಕೊಡಬೇಕು ಅಂಡ್ ಅಲ್ಲಿನ ಕಾಸ್ಟ್ ಕ್ರೂಗ್ ಏನ್ ರೆಸ್ಪೆಕ್ಟ್ ಕೊಡಬೇಕು ಅದನ್ನೆಲ್ಲ ಅಂದ್ರೆ ನಾನು ಐ ಥಿಂಕ್ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ಅವ್ರನ್ನ ನೋಡಿ ಕಲ್ತಿರೋದೇ ಜಾಸ್ತಿ ನಾನು. ಒಬ್ಬರನ್ನ ಹೆಂಗ್ ಟ್ರೀಟ್ ಮಾಡಬೇಕು, ಹೆಂಗ್ ಮಾತಾಡಿಸ್ಬೇಕು. ಸೊ ಅದನ್ನ ನಾನು ತುಂಬಾ ಕಲಿತೆ ಸರ್. ಅದು ಅವ್ರನ್ನ ನೋಡಿ ದೇರ್ ಇಸ್ ನೋ ಚೇಂಜಸ್. ಸಿನಿಮಾಗೆ ಏನ್ ಬೇಕು ಅದನ್ನ 100% ಕೊಡ್ತಾ ಇದ್ರು. ನಮಗೆ ಮೇನ್ ಸಿನಿಮಾ. ಸೊ ಅದನ್ನ ನೀಟಾಗಿ ಅಲ್ಲಿ ಸೆಟ್ ಅಲ್ಲಿ ಜೈಲಿಂದ ಹೋಗಿ ಬಂದ್ರು ದರ್ಶನ್ ಅವರು, ಈಗ ಚಿತ್ರೀಕರಣಕ್ಕೆ ಬಂದಿದ್ದಾರೆ. ಅವ್ರು ನೋಡೋ ರೀತಿ ಏನಾದ್ರು? ಇಲ್ಲಪ್ಪ, ನೋ ನಾಟ್ ಇವನ್ ಒನ್ಸ್ ಇಟ್ ಹ್ಯಾಪೆಂಡ್. ನಿಮಗೆಲ್ಲಾದ್ರೂ ಅಳಕಿತ್ತ? ಏನು? ಖಂಡಿತವಾಗ್ಲೂ ಇಲ್ಲ. ಖಂಡಿತವಾಗ್. ಬಿಕಾಸ್ ಅದು ಇನ್ನ ಸರ್ ಅದಿನ್ನ ಕಾನೂನು ಕೈಯಲ್ಲಿದೆ. ನಥಿಂಗ್ ಹ್ಯಾಸ್ ಬಿನ್ ಪ್ರೂವ್ಡ್ ಯೆಟ್. ಸೊ ಅದ್ರ ಬಗ್ಗೆ ನಾನು ಅದೇ ಚರ್ಚೆ ಮಾಡೋದಾಗ್ಲಿ, ಅದ್ರ ಬಗ್ಗೆ ನಮ್ಮ ಒಪಿನಿಯನ್ ಕೊಡೋದಾಗ್ಲಿ ತಪ್ಪಾಗತ್ತೆ. ಕೇಸ್ ಬಗ್ಗೆ ಅಲ್ಲ ನಾನು ಹೇಳ್ತಿರೋದು. ಅಂದ್ರೆ ಈಗ ಜೈಲಿಂದ ಬಂದ್ರಲ್ಲ, ಹೌದು. ಸೊ ಅವಾಗ ಒಂದ್ ರೀತಿ ನೋಡೋ ರೀತಿ ಚೇಂಜ್ ಇರುತ್ತೆ, ಅಥವಾ ಎಲ್ಲೋ ಮನಸ್ಸಲ್ಲಿ ಆ ತರದ ಒಂದು ಇಲ್ಲ ಇರುತ್ತೆ, ಬಟ್ ಇಲ್ಲ ಆ ತರ ಯಾವತ್ತೂ ಇಲ್ಲ. ಇಲ್ಲ ಇಲ್ಲ ಇಲ್ಲ. ಅವ್ರು ಹೇಗೆ ಇನ್ವಾಲ್ವ್ ಆದ್ರು ಆಫ್ಟರ್ ದಿಸ್ ಇನ್ಸಿಡೆಂಟ್? ಅದೇ ಹೇಳ್ದೆ ಅಲ್ಲ ಸರ್, ಪಾತ್ರ ಅಂತ ಬಂದಾಗ ಹಿ ಇಸ್ ಟು ಗಿವ್ ಅಸ್ 100% ಹಿಯರ್. ಸೊ ಅದು ಬಿಟ್ಟು ಬೇರೆ ನಾವು ಡಿಸ್ಕಸ್ಸು ಮಾಡ್ತಾ ಇರಲಿಲ್ಲ. ಇಟ್ ವಾಸ್ ಆಲ್ ಅಬೌಟ್ ಸಿನಿಮಾ ಫಾರ್ ಅಸ್. ಸಿನಿಮಾ ಅಚ್ಚುಕಟ್ಟಾಗಿ ಮುಗೀತು ಸರ್. ದರ್ಶನ್ ಅವರ ವಿರುದ್ಧ ಕೇಳಿ ಬರ್ತಾ ಇರುವಂತಹ ಆರೋಪಗಳು, ಅವ್ರು ಎದುರಿಸ್ತಾ ಇರುವಂತಹ ಈಗಿನ ಪರಿಸ್ಥಿತಿ ನೋಡಿದ್ರೆ, ಒಬ್ಬ ಕೋಸ್ಟಾರ್ ಆಗಿ ನಾನು ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನ ಕೇಳ್ತಾ ಇಲ್ಲ. ಕೋಸ್ಟಾರ್ ನೀವು ದರ್ಶನ್ ಅವ್ರ ಜೊತೆಗೆ ನಟಿಸ್ತಾ ಇದ್ರಿ, ಆ ದರ್ಶನ್ ಅವರ ವಿರುದ್ಧ ಈ ರೀತಿ ಆರೋಪಗಳು ಕೇಳಿ ಬಂದು, ಕೊಲೆ ಆರೋಪ ಕೇಳಿ ಬಂತು, ಜೈಲಿಗೆ ಹೋಗ್ಬೇಕಾದಂತ ಪರಿಸ್ಥಿತಿ ಬಂತು. ಏನ್ ಅನ್ಸುತ್ತೆ ನಿಮ್ಗೆ? ಬೇಜಾರಾಗತ್ತೆ. ಖಂಡಿತವಾಗ್ಲೂ ಬೇಜಾರಾಗತ್ತೆ. ಆದಷ್ಟು ಬೇಗ ಇದೆಲ್ಲ ಒಮ್ಮೆ ಮುಗ್ದು ಐ ವಿಶ್ ಹಿಮ್ ಆಸ್ ಅ co-star, that's all I can wish for. ಮಾತಾಡಿದ್ರ ಈ ಬಗ್ಗೆ? ಇಲ್ಲ, ನಾಟ್ ಇವನ್ ಒನ್ಸ್. ಅದೇ ನಾನು ಹೇಳ್ದೆ ಅಲ್ಲ, ಸೆಟಲ್ ಫ್ರೀ ಟೈಮ್ ಇದ್ದಾಗ ಯಾಕೆ ಈ ತರ ಆಯ್ತು ಏನು ಮಾತಾಡಲಿಲ್ಲ? ಇಲ್ಲ ನಾಟ್ ಇವನ್ ಒನ್ಸ್. ಸೊ ಅದೇ ಹೇಳ್ದೆ ಅಲ್ಲ ಸರ್, ವೈಯಕ್ತಿಕ ಬದುಕಿಗೆ ನಾನು ಇಲ್ಲಿ ತನಕ ಕಾಲಿಟ್ಟಿಲ್ಲ, ಇಡೋದು ಇಲ್ಲ. ಸೊ ನನಗೆ ಸಿನಿಮಾ, ನನಗೆ ಅವಕಾಶ ಕೊಟ್ಟಿದ್ದಾರೆ, ನಮ್ಮ ಕನ್ನಡದವ್ರಿಗೆ ಅವಕಾಶ ಕೊಡಿ ಅಂತ ಹೇಳಿದ್ದಾರೆ. ಸೊ ಆ ಋಣ ನನ್ನ ಮೇಲೆ ಯಾವತ್ತೂ ಇರುತ್ತೆ ಅವ್ರ ಮೇಲೆ. ಇಲ್ಲಿಂದ ಏನೇ ನನ್ನ ಸಕ್ಸಸ್ ಅಲ್ವಾ ಏನೇ ಇದ್ರು ಅದು ಅವ್ರಿಗೆ ಮತ್ತೆ ಪ್ರಕಾಶ್ ಸರ್ಗೆ ಸೇರೋದ್ರಿಂದ ಆ ಋಣ ಯಾವತ್ತಿದ್ರು ಇರುತ್ತೆ ನನಗೆ. ಸೊ ಅದರಿಂದ ನಾನು ಖಂಡಿತವಾಗ್ಲೂ ಅವ್ರಿಗೆ ಚಿರಋಣಿ ಸರ್, ನಾನು ಉಸಿರಿರೋವರೆಗೂ. ಸೊ ಕೋಸ್ಟಾರ್ ಆಗಿ ಸೌಜನ್ಯಕ್ಕೂ ನೀವು ಹೋಗಿ ಈ ತರ ನಿಮ್ಮ ವಿರುದ್ಧ ಆರೋಪ ಕೇಳಿ ಬರ್ತಾ ಇದೆ, ಆದಷ್ಟು ಬೇಗ ನೀವು ಆಚೆ ಬರುವಂಗಾಗ್ಲಿ, ಎಲ್ಲ ಸರಿ ಹೋಗ್ಲಿ ಅಂತಾನು ಮಾತಾಡ್ಲಿಲ್ಲ? ಇಲ್ಲ, ನಾಟ್ ಇವನ್ ಒನ್ಸ್. ನೋ. ಯಾಕೆ ಮಾತಾಡಲಿಲ್ಲ? ಭಯ ಅನಿಸ್ತಾ? ಭಯ ಅಂತ ಇಲ್ಲ, ಆ ಸನ್ನಿವೇಶನೇ ಇರ್ಲಿಲ್ಲ ಸರ್. ನಮ್ಗೆ ಸೆಟ್ಟಿಗೆ ಬರ್ತಾ ಇದ್ವಿ, ಶೂಟ್ ಮಾಡ್ತಾ ಇದ್ವಿ. ಅಲ್ಲ, ಅದೊಂದು ಕನ್ಸರ್ನ್ ಅಲ್ಲ, ಈ ತರ ಆಗಿದೆ, ನೀವು ಆದಷ್ಟು ಬೇಗ. ಐ ಥಿಂಕ್ ಐ ಪ್ರಿಫರ್ ನಾಟ್ ಟು ಸರ್. ಇನ್ನೊಬ್ರು ಪರ್ಸನಲ್ ಲೈಫ್ಗೆ ನಾವು ಜಾಸ್ತಿ ತೀರಾ ಇಂಟ್ರೆಸ್ಟ್ ತೋರಿಸೋದು ಐ ಪ್ರಿಫರ್ ನಾಟ್ ಟು. ಸೊ ಅದು ಕೇಳಿಲ್ಲ, ಮಾತಾಡ್ಬೇಕು ಅಂತ ಅನಿಸ್ಲಿಲ್ಲ? ಇಲ್ಲ 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 ಇಲ್ಲ. ಹೇಗೆ ದರ್ಶನ್ ಅವ್ರು ಹೇಗೆ ನನ್ನ ಹತ್ರ ಪರ್ಸನಲ್ ಆಗಿ ಕೇಳಿದ್ರೆ ನಮ್ಮನ್ನ ಟ್ರೀಟ್ ಮಾಡಿರೋದು ಅದನ್ನ ನಾನು ನೋಡ್ಕೊಂಡು ಅಂದ್ರೆ ನಾನು ಹೇಳ್ಬೇಕು, ಈಸ್ ಅ ಜೆಮ್ ಆಫ್ ಅ ಪರ್ಸನ್. ಯಾಕೆ ಅಂತಂದ್ರೆ ಈಗ ದರ್ಶನ್ ಅವ್ರ ಬಗ್ಗೆ ಸಿಕ್ಕಾಪಟ್ಟೆ ಕ್ರೇಜ್ ಇದೆ. ಹೌದು, ಅವ್ರ ಅಭಿಮಾನಿಗಳು ಸಿಕ್ಕಾಪಟ್ಟೆ, ಜೈ ಡಿ ಬಾಸ್ ಅಂತ ಹೇಳಿ ಎಲ್ಲಾ ಕಡೆನೂ ಕೂಡ ರಾರಾಜಿಸ್ತಾ ಇರುತ್ತೆ. ಸೊ ದರ್ಶನ್ ಅವ್ರನ್ನ ನೋಡಿದಾಗ, ನೀವು ಹತ್ತಿರದಿಂದ ನೋಡಿದಾಗ, ಅವರ ಅಭಿಮಾನಿಗಳ ಪ್ರೀತಿಯನ್ನ ನೋಡಿದಾಗ, ಎಸ್ ಹಿ ಡಿಸರ್ವ್ ಫಾರ್ ಇಟ್ ಅಂತ ಅನ್ಸುತ್ತೆ? 2000%, ಎಸ್, ಹಿ ಡಿಸರ್ವ್ಸ್ ಇಟ್, ಎವ್ರಿ ಬಿಟ್ ಆಫ್ ಇಟ್, ಹಿ ಡಿಸರ್ವ್ಸ್ ಇಟ್. ಸ್ವಲ್ಪ ವಿವರಿಸಿ ಹೇಳ್ಬೋದು ಅಭಿಮಾನಿಗಳಿಗೆ? ಅವರ ವ್ಯಕ್ತಿತ್ವ ಅಂತದ್ದು. ಪ್ರತಿಯೊಬ್ರು ಅವ್ರ ಜೊತೆ ಒಂದು 2 minutes ನೀವು ಸ್ಪೆಂಡ್ ಮಾಡಿದ್ರೆ ಯು ನೋ ವಾಟ್ ಕೈಂಡ್ ಆಫ್ ಅ ಪರ್ಸನ್ ಹಿ ಇಸ್ ಅಂತ. ಸೊ ಹಂಗಿರ್ಬೇಕಾದ್ರೆ ಅವ್ರ ಅಭಿಮಾನಿಗಳನ್ನ ಇಲ್ಲಿಟ್ಕೊಂಡಿದ್ದಾರೆ ಸರ್. ಸೊ ಅವ್ರುಗಳು ಕೂಡ ಇಲ್ಲಿಟ್ಕೊಂಡಿದ್ದಾರೆ ಅಂದ್ರೆ ಅದನ್ನ ಮಾತಾಡ್ಬೇಕಾದ್ರೆ ಕೂಡ ಅವ್ರ ಬಗ್ಗೆ ಹೇಳೋ ಒಂದೊಂದು ಮಾತುಗಳು ಸೆಲೆಬ್ರಿಟೀಸ್ ಒಂದು ದಿನ ಕೂಡ ಅವ್ರು ಬಿಟ್ಕೊಟ್ಟಿಲ್ಲ ಅವ್ರನ್ನ. ಸೊ ಹಂಗೆ ಅವ್ರ ಸೆಲೆಬ್ರಿಟೀಸ್ಗೆ ಅವರೇ ಪ್ರಪಂಚ. ದರ್ಶನ್ ಸರೇ ಅವ್ರದ್ದು ಎಂಟೈರ್ ವರ್ಲ್ಡ್. ಸೊ ಆ ಪ್ರೀತಿ ಬಾಂಧವ್ಯದ ಬಗ್ಗೆ ಮಾತಾಡಬೇಕು ಅಂದ್ರೆ
ಅಂಥ ಫ್ಯಾನ್ ಅಂದರೆ ನಮ್ಗೆ ಆರ್ಟಿಸ್ಟ್ಗಳಿಗೆ ಸರ್ ನಾವು ಇಷ್ಟು ಕಷ್ಟಪಡ್ತಾ ಇರೋದು, ರಾತ್ರಿ ಹಗಲು ಕಷ್ಟಪಡ್ತಿರೋದೇ ಅದಕ್ಕೆ, ಜನ ಮೆಚ್ಕೊಳ್ಳಿ, ನಮ್ಮ ಫ್ಯಾನ್ಸಿಗೆ ಇಷ್ಟ ಆಗಲಿ ಅಂತ. ಸೊ ಅವ್ರಿಗೆ ಅದು ಇಟ್ಸ್ ಗಾಡ್ ಗಿಫ್ಟ್ ಸರ್. ಅದು ಸಿಕ್ಕಿದೆ, ಆ ಜನ ಈಗಲೂ ಅವ್ರನ್ನ ಬಿಟ್ಕೊಡ್ತಾ ಇಲ್ಲ. ಆ್ಯಂಡ್ ಗ್ರೇಟ್ಫುಲ್ ಸರ್. ಸೊ ನೋಡಿ, ಇಷ್ಟೆಲ್ಲ ಈಗ ನೀವು ಹೇಳ್ತಾ ಇದ್ದದ್ದು ಅವರು ಈ ತರ ಹೆಲ್ಪಿಂಗ್ ನೇಚರ್ ಬಗ್ಗೆ ಹೇಳ್ಬೋದಾ? ಖಂಡಿತವಾಗ್ಲೂ ನಾನು ನೋಡಿರೋ ಅಂಥದ್ದು ಸೆಟ್ಟಲ್ಲಿ ಇವಾಗ ಫೈಟ್ ಸೀನ್ ಆಗ್ತಾ ಇರತ್ತೆ, ಅವ್ರಿಗೇನಾರು ಏಟ್ ಅದು ಇದೇನಾರು ಆದರೆ ಸರ್, ಅಥವಾ ಹೆಲ್ಪ್ ಅಂತ ಬಂದು ಕೇಳಿದಾಗ್ಲೂ ಅದೇ ನಾನು ಎಲ್ಲ ಕಡೆ ಹೇಳ್ಕೊಂಡೆ, ಹಿಂಗೆ ಕೈ ಹಾಕ್ಬಿಟ್ಟು ಹಿಂಗೆ ಕೊಡೋರು ಸರ್ ಅವರು. ಅದನ್ನು ನೋಡಿ ನನಗೆ ಅವರ ವ್ಯಕ್ತಿತ್ವದ ಮೇಲೆ ಅಂಥ ಒಂದು ಪ್ರೀತಿ ಗೌರವ. ಬಿಕಾಸ್ ಈ ಕಾಲದಲ್ಲಿ ಅದು ತುಂಬ ರೇರ್ ಅನ್ಸುತ್ತೆ, ಅದು ಲೆಕ್ಕನೂ ಮಾಡಲ್ಲ ಅವರು ಎಷ್ಟಿದೆ ಏನು ಅಂದರೆ. ನನಗೆ ಹೆಚ್ಚಾಗಿ ಇಷ್ಟ ಆಗಿರೋದು ಅವ್ರದ್ದು ಏನಂದರೆ ಹೇಳ್ಕೊಳ್ಳಲ್ಲ, ನಾವು ಕೇಳಿದ್ರು ಹೇಳಲ್ಲ. ಸೊ ಆ ಸಹಾಯ ತಗೊಂಡವ್ರು ಬಂದು ನಮಗೆ ಹೇಳ್ತಾರೆ ಬಿಟ್ರೆ ಅವ್ರು ಹೇಳ್ಕೊಳಲ್ಲ. ಅಂತ ವ್ಯಕ್ತಿತ್ವ ಅವ್ರದ್ದು ಸರ್. ಇನ್ವಾಲ್ವ್ಮೆಂಟ್ ಹೇಗಿತ್ತು ದರ್ಶನ್ ಅವ್ರ ಜೊತೆ ನಿಮ್ದು? ಅವ್ರ ಜೊತೆ ಆಸ್ ಅ ಕೋಸ್ಟಾರ್ ಎಸ್, ವಿ ವರ್ ಲೈಕ್ ಡಿಸ್ಕಸಿಂಗ್ ದ ಸೀನ್ಸ್, ಮಿಂಗಲ್ ಆಗೋದು, ಜೆಲ್ ಆಗೋದು. ಖಂಡಿತವಾಗ್ಲೂ. ಅಂದರೆ ನನಗೆ ಪ್ರಾಣಿಗಳಂದ್ರೆ ತುಂಬಾ ಪ್ರೀತಿ. ಸೊ ಹಿ ಈಸ್ ಲೈಕ್ ಎನ್ ಎನ್ಸೈಕ್ಲೋಪೀಡಿಯಾ, ನಾನು ಎಲ್ಲ ಕಡೆ ಹೇಳಿದ್ದೀನಿ. ಸೊ ಅವ್ರಿಗೆ ತುಂಬಾ ನಾಲೆಜ್ ಅದ್ರ ಬಗ್ಗೆ, ಪ್ರಾಣಿ ಪಕ್ಷಿ ನೇಚರ್ ಅಂದ್ರೆ ತುಂಬಾ ಪ್ರೀತಿ ಅವ್ರಿಗೆ. ಸೊ ನನಗೆ ಅದ್ರ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ, ಅದ್ರ ಬಗ್ಗೆ ನಾವು ಮಾತಾಡ್ತಿದ್ವಿ ಬಿಟ್ರೆ. ಸೊ ವಿ ಯೂಸ್ ಟು ಸಿಟ್ ಅಂಡ್ ಟಾಕ್. ಬ್ರೇಕ್ ಸಿಕ್ಕಿದಾಗೆಲ್ಲ ನಮಗೆ ಅದೇ ಟಾಪಿಕ್ ಡಿಸ್ಕಷನ್ಗೆ. ಸೊ ಈ ಬೆಂಗಳೂರಲ್ಲಿ ಈ ಬೆನ್ನು ನೋವು ಅವರಿಗೆ ಕಾಣಿಸ್ಕೊಂಡ ಮೇಲೆ ಶೂಟಿಂಗ್ ಅಲ್ಲಿ ಭಾಗಿಯಾದಾಗ ಹೊರಗಡೆ ಸಿಕ್ಕಾಪಟ್ಟೆ ಬೆಳವಣಿಗೆ ಆಗ್ಬಿಟ್ಟಿತ್ತು. ತಮಗೂ ಗೊತ್ತಿರುವಂತಹ ವಿಚಾರ ಅಂತ ಅನ್ಕೋತೀನಿ ನಾನು, ಅದನ್ನ ಮತ್ತೆ ಬಿಡಿಸಿ ಹೇಳುವಂತ ಅಗತ್ಯ ಇಲ್ಲ. ಸೊ ಕೊಲೆ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಎಷ್ಟೆಲ್ಲ ಬೆಳವಣಿಗೆ ಆಯ್ತು, ಅವ್ರು ಜೈಲಿಂದ ಆಚೆ ಬಂದ ಮೇಲೆ ಚಿತ್ರೀಕರಣದಲ್ಲಿ ಭಾಗಿಯಾದ್ರು. ಅವಾಗ ಯಾವ ರೀತಿ ಇತ್ತು ಆ ಸೆಟ್ ಅಲ್ಲಿ ಅವರನ್ನ ನೋಡೋ ರೀತಿ ಆಗಿರ್ಬೋದು, ಅಥವಾ ಪರ್ಟಿಕ್ಯುಲರ್ಲಿ ನೀವು ಅವರನ್ನ ನೋಡೋ ರೀತಿ ಆಗಿರ್ಬೋದು, ಅವರು ಬೇರೆಯವ್ರನ್ನ ನೋಡೋ ರೀತಿ ಆಗಿರ್ಬೋದು, ಎಲ್ಲೋ ಒಂದ್ ಕಡೆ ಅದು ಮುಜುಗರ ಇರುತ್ತಲ್ಲ, ಆತರ ಏನಾದ್ರು ಇತ್ತ? ಖಂಡಿತವಾಗ್ಲೂ ಇಲ್ಲ ಸರ್. ಸೆಟ್ಟಿಗೆ ಬಂದಾಗ ಅವ್ರ ಆಕ್ಟರ್ ಅದೊಂದು ಖಂಡಿತವಾಗ್ಲೂ ಇತ್ತು. ಅವ್ರ ಪರ್ಸನಲ್ ಲೈಫ್ ನಾವ್ ಯಾರು ಇಂಟರ್ಫಿಯರ್ ಆಗಿಲ್ಲ, ಆಗೋದೂ ಇಲ್ಲ, ಅದು ತಪ್ಪು ಕೂಡ. ಸೊ ಅವ್ರು ಇನ್ನೊಬ್ರ ಜೊತೆ ಹೆಂಗಿದ್ರು ನಮಗೆ ಅದು ಮ್ಯಾಟರ್ ಆಗಲ್ಲ ಸರ್. ನಮ್ಮ ಜೊತೆ ಹೆಂಗಿದ್ರು ನನಗೆ ಅದು ಮ್ಯಾಟರ್ ಆಗುತ್ತೆ. ನಮ್ಮನ್ನೆಲ್ಲ ತುಂಬಾ ಗೌರವ ಕೊಟ್ಟು ತುಂಬಾ ಜಾಗೃತೆಯಿಂದ ನೋಡ್ಕೊಂಡಿರೋರು ಅವ್ರ ಸೆಟ್ಟಲ್ಲಿ. ಒಂದು ಆರ್ಟಿಸ್ಟ್ಗೆ ಏನು ರೆಸ್ಪೆಕ್ಟ್ ಕೊಡಬೇಕು ಆ್ಯಂಡ್ ಅಲ್ಲಿನ ಕಾಸ್ಟ್ ಕ್ರೂಗೆ ಏನು ರೆಸ್ಪೆಕ್ಟ್ ಕೊಡಬೇಕು ಅದನ್ನೆಲ್ಲ ಅಂದರೆ ನಾನು ಐ ಥಿಂಕ್ ನಾನು ಇನ್ಸ್ಟಾಗ್ರಾಮಲ್ಲಿ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ಅವ್ರನ್ನ ನೋಡಿ ಕಲ್ತಿರೋದೇ ಜಾಸ್ತಿ ನಾನು. ಒಬ್ಬರನ್ನ ಹೆಂಗೆ ಟ್ರೀಟ್ ಮಾಡಬೇಕು, ಹೆಂಗೆ ಮಾತಾಡಿಸ್ಬೇಕು. ಸೊ ಅದನ್ನು ನಾನು ತುಂಬ ಕಲಿತೆ ಸರ್. ಅದು ಅವ್ರನ್ನ ನೋಡಿ ದರ್ ಇಸ್ ನೋ ಚೇಂಜಸ್. ಸಿನಿಮಾಗೆ ಏನು ಬೇಕು ಅದನ್ನು 100% ಕೊಡ್ತಾ ಇದ್ರು. ನಮಗೆ ಮೇನ್ ಸಿನಿಮಾ. ಸೊ ಅದನ್ನು ನೀಟಾಗಿ ಅಲ್ಲಿ ಸೆಟ್ ಅಲ್ಲಿ ಜೈಲಿಂದ ಹೋಗಿ ಬಂದ್ರು ದರ್ಶನ್ ಅವರು, ಈಗ ಚಿತ್ರೀಕರಣಕ್ಕೆ ಬಂದಿದ್ದಾರೆ. ಅವ್ರು ನೋಡೋ ರೀತಿ ಏನಾದ್ರು? ಇಲ್ಲಪ್ಪ, ನೋ ನಾಟ್ ಇವನ್ ಒನ್ಸ್ ಇಟ್ ಹ್ಯಾಪೆಂಡ್. ನಿಮಗೆಲ್ಲಾದ್ರೂ ಅಳಕಿತ್ತ ಏನು? ಖಂಡಿತವಾಗ್ಲೂ ಇಲ್ಲ, ಖಂಡಿತವಾಗಿ. ಬಿಕಾಸ್ ಅದು ಇನ್ನ ಸಿ ಸರ್, ಅದಿನ್ನ ಕಾನೂನು ಕೈಯಲ್ಲಿದೆ. ನಥಿಂಗ್ ಹ್ಯಾಸ್ ಬಿನ್ ಪ್ರೂವ್ಡ್ ಯೆಟ್. ಸೊ ಅದ್ರ ಬಗ್ಗೆ ನಾನು ಅದೇ ಚರ್ಚೆ ಮಾಡೋದಾಗ್ಲಿ, ಅದ್ರ ಬಗ್ಗೆ ನಮ್ಮ ಒಪಿನಿಯನ್ ಕೊಡೋದಾಗ್ಲಿ ತಪ್ಪಾಗತ್ತೆ. ಕೇಸ್ ಬಗ್ಗೆ ಅಲ್ಲ ನಾನು ಹೇಳ್ತಿರೋದು, ಅಂದ್ರೆ ಈಗ ಜೈಲಿಂದ ಬಂದ್ರಲ್ಲ, ಹೌದು. ಸೊ ಅವಾಗ ಒಂದ್ ರೀತಿ ನೋಡೋ ರೀತಿ ಚೇಂಜ್ ಇರುತ್ತೆ, ಅಥವಾ ಎಲ್ಲೋ ಮನಸ್ಸಲ್ಲಿ ಆ ತರದ ಒಂದು ಇಲ್ಲ ಇರುತ್ತೆ, ಬಟ್ ಇಲ್ಲ ಆ ತರ ಯಾವತ್ತೂ ಇಲ್ಲ. ಅವ್ರು ಹೇಗೆ ಇನ್ವಾಲ್ವ್ ಆದ್ರು ಆಫ್ಟರ್ ದಿಸ್ ಇನ್ಸಿಡೆಂಟ್? ಅದೇ ಹೇಳ್ದೆ ಅಲ್ಲ ಸರ್, ಪಾತ್ರ ಅಂತ ಬಂದಾಗ ಹಿ ಈಸ್ ಟು ಗಿವ್ ಅಸ್ 100% ಹಿಯರ್. ಸೊ ಅದು ಬಿಟ್ಟು ಬೇರೆ ನಾವು ಡಿಸ್ಕಸ್ಸು ಮಾಡ್ತಾ ಇರಲಿಲ್ಲ. ಇಟ್ ವಾಸ್ ಆಲ್ ಅಬೌಟ್ ಸಿನಿಮಾ ಫಾರ್ ಅಸ್. ಸಿನಿಮಾ ಅಚ್ಚುಕಟ್ಟಾಗಿ ಮುಗೀತು ಸರ್. ದರ್ಶನ್ ಅವರ ವಿರುದ್ಧ ಕೇಳಿ ಬರ್ತಾ ಇರುವಂತಹ ಆರೋಪಗಳು, ಅವ್ರು ಎದುರಿಸ್ತಾ ಇರುವಂತಹ ಈಗಿನ ಪರಿಸ್ಥಿತಿ ನೋಡಿದ್ರೆ, ಒಬ್ಬ ಕೋಸ್ಟಾರ್ ಆಗಿ ನಾನು ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನ ಕೇಳ್ತಾ ಇಲ್ಲ. ಕೋಸ್ಟಾರ್ ನೀವು ದರ್ಶನ್ ಅವ್ರ ಜೊತೆಗೆ ನಟಿಸ್ತಾ ಇದ್ರಿ, ಆ ದರ್ಶನ್ ಅವರ ವಿರುದ್ಧ ಈ ರೀತಿ ಆರೋಪಗಳು ಕೇಳಿ ಬಂದು, ಕೊಲೆ ಆರೋಪ ಕೇಳಿ ಬಂತು, ಜೈಲಿಗೆ ಹೋಗ್ಬೇಕಾದಂತ ಪರಿಸ್ಥಿತಿ ಬಂತು. ಏನ್ ಅನ್ಸುತ್ತೆ ನಿಮಗೆ? ಬೇಜಾರಾಗತ್ತೆ, ಖಂಡಿತವಾಗ್ಲೂ ಬೇಜಾರಾಗತ್ತೆ. ಆದಷ್ಟು ಬೇಗ ಇದೆಲ್ಲ ಒಮ್ಮೆ ಮುಗ್ದು ಐ ವಿಶ್ ಹಿಮ್ ಆಸ್ ಅ ಕೋಸ್ಟಾರ್, ದಟ್ಸ್ ಆಲ್ ಐ ಕ್ಯಾನ್ ವಿಶ್ ಫಾರ್. ಮಾತಾಡಿದ್ರ ಈ ಬಗ್ಗೆ? ಇಲ್ಲ, ನಾಟ್ ಇವನ್ ಒನ್ಸ್. ಅದೇ ನಾನು ಹೇಳ್ದೆ ಅಲ್ಲ, ಫ್ರೀ ಟೈಮ್ ಇದ್ದಾಗ ಯಾಕೆ ಈ ತರ ಆಯ್ತು ಏನು ಮಾತಾಡಲಿಲ್ಲ? ಇಲ್ಲ, ನಾಟ್ ಇವನ್ ಒನ್ಸ್. ಸೊ ಅದೇ ಹೇಳ್ದೆ ಅಲ್ಲ ಸರ್, ವೈಯಕ್ತಿಕ ಬದುಕಿಗೆ ನಾನು ಇಲ್ಲಿ ತನಕ ಕಾಲಿಟ್ಟಿಲ್ಲ, ಇಡೋದು ಇಲ್ಲ. ಸೊ ನನಗೆ ಸಿನಿಮಾ, ನನಗೆ ಅವಕಾಶ ಕೊಟ್ಟಿದ್ದಾರೆ, ನಮ್ಮ ಕನ್ನಡದವ್ರಿಗೆ ಅವಕಾಶ ಕೊಡಿ ಅಂತ ಹೇಳಿದ್ದಾರೆ. ಸೊ ಆ ಋಣ ನನ್ನ ಮೇಲೆ ಯಾವತ್ತೂ ಇರುತ್ತೆ ಅವ್ರ ಮೇಲೆ. ಇಲ್ಲಿಂದ ಏನೇ ನನ್ನ ಸಕ್ಸಸ್ ಅಲ್ವಾ ಏನೇ ಇದ್ರು ಅದು ಅವ್ರಿಗೆ ಮತ್ತೆ ಪ್ರಕಾಶ್ ಸರ್ಗೆ ಸೇರೋದ್ರಿಂದ ಆ ಋಣ ಯಾವತ್ತಿದ್ರೂ ಇರುತ್ತೆ ನನಗೆ. ಸೊ ಅದರಿಂದ ನಾನು ಖಂಡಿತವಾಗ್ಲೂ ಅವ್ರಿಗೆ ಚಿರಋಣಿ ಸರ್, ನಾನು ಉಸಿರಿರೋವರೆಗೂ. ಸೊ ಕೋಸ್ಟಾರ್ ಆಗಿ ಸೌಜನ್ಯಕ್ಕೂ ನೀವು ಹೋಗಿ ಈ ತರ ನಿಮ್ಮ ವಿರುದ್ಧ ಆರೋಪ ಕೇಳಿ ಬರ್ತಾ ಇದೆ, ಆದಷ್ಟು ಬೇಗ ನೀವು ಆಚೆ ಬರುವಂಗಾಗ್ಲಿ, ಎಲ್ಲ ಸರಿ ಹೋಗ್ಲಿ ಅಂತಾನು ಮಾತಾಡ್ಲಿಲ್ಲ? ಇಲ್ಲ, ನಾಟ್ ಇವನ್ ಒನ್ಸ್. ನೋ. ಯಾಕೆ ಮಾತಾಡಲಿಲ್ಲ? ಭಯ ಅನಿಸ್ತಾ? ಭಯ ಅಂತ ಇಲ್ಲ, ಆ ಸನ್ನಿವೇಶನೇ ಇರ್ಲಿಲ್ಲ ಸರ್. ನಮ್ಗೆ ಸೆಟ್ಟಿಗೆ ಬರ್ತಾ ಇದ್ವಿ, ಶೂಟ್ ಮಾಡ್ತಾ ಇದ್ವಿ. ಅಲ್ಲ, ಅದೊಂದು ಕನ್ಸರ್ನ್ ಅಲ್ಲ, ಈ ತರ ಆಗಿದೆ, ನೀವು ಆದಷ್ಟು ಬೇಗ. ಐ ಥಿಂಕ್ ಐ ಪ್ರಿಫರ್ ನಾಟ್ ಟು ಸರ್. ಇನ್ನೊಬ್ರು ಪರ್ಸನಲ್ ಲೈಫ್ಗೆ ನಾವು ಜಾಸ್ತಿ ತೀರಾ ಇಂಟ್ರೆಸ್ಟ್ ತೋರಿಸೋದು ಐ ಪ್ರಿಫರ್ ನಾಟ್ ಟು. ಸೊ ಅದು ಕೇಳಿಲ್ಲ, ಮಾತಾಡಬೇಕು ಅಂತ ಅನಿಸ್ಲಿಲ್ಲ? ಇಲ್ಲ 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 ಇಲ್ಲ. ಹೇಗೆ ದರ್ಶನ್ ಅವ್ರು ಹೇಗೆ ನನ್ನ ಹತ್ರ ಪರ್ಸನಲ್ ಆಗಿ ಕೇಳಿದ್ರೆ ನಮ್ಮನ್ನ ಟ್ರೀಟ್ ಮಾಡಿರೋದು ಅದನ್ನ ನಾನು ನೋಡ್ಕೊಂಡು ಅಂದ್ರೆ ನಾನು ಹೇಳ್ಬೇಕು, ಈಸ್ ಅ ಜೆಮ್ ಆಫ್ ಅ ಪರ್ಸನ್.
ಯಾಕೆ ಅಂತಂದ್ರೆ ಈಗ ದರ್ಶನ್ ಅವ್ರ ಬಗ್ಗೆ ಸಿಕ್ಕಾಪಟ್ಟೆ ಕ್ರೇಜ್ ಇದೆ, ಹೌದು ಅವರ ಅಭಿಮಾನಿಗಳು ಸಿಕ್ಕಾಪಟ್ಟೆ, ಜೈ ಡಿ ಬಾಸ್ ಅಂತ ಹೇಳಿ ಎಲ್ಲಾ ಕಡೆನೂ ಕೂಡ ರಾರಾಜಿಸ್ತಾ ಇರುತ್ತೆ. ಸೊ ದರ್ಶನ್ ಅವ್ರನ್ನ ನೋಡಿದಾಗ, ನೀವು ಹತ್ತಿರದಿಂದ ನೋಡಿದಾಗ, ಅವರ ಅಭಿಮಾನಿಗಳ ಪ್ರೀತಿಯನ್ನ ನೋಡಿದಾಗ, ಎಸ್ ಹಿ ಡಿಸರ್ವ್ ಫಾರ್ ಇಟ್ ಅಂತ ಅನ್ಸುತ್ತೆ. 2000%, ಎಸ್, ಹಿ ಡಿಸರ್ವ್ಸ್ ಇಟ್, ಎವ್ರಿ ಬಿಟ್ ಆಫ್ ಇಟ್, ಹಿ ಡಿಸರ್ವ್ಸ್ ಇಟ್. ಸ್ವಲ್ಪ ವಿವರಿಸಿ ಹೇಳ್ಬೋದು ಅದೇ ಅವರ ವ್ಯಕ್ತಿತ್ವ ಅಂತದ್ದು. ಪ್ರತಿಯೊಬ್ರು ಅವ್ರ ಜೊತೆ ಒಂದು 2 minutes ನೀವು ಸ್ಪೆಂಡ್ ಮಾಡಿದ್ರೆ ಯು ನೋ ವಾಟ್ ಕೈಂಡ್ ಆಫ್ ಅ ಪರ್ಸನ್ ಹಿ ಇಸ್ ಅಂತ. ಸೊ ಹಂಗಿರ್ಬೇಕಾದ್ರೆ ಅವ್ರ ಅಭಿಮಾನಿಗಳನ್ನ ಇಲ್ಲಿಟ್ಕೊಂಡಿದ್ದಾರೆ ಸರ್. ಸೊ ಅವ್ರುಗಳು ಕೂಡ ಇಲ್ಲಿಟ್ಕೊಂಡಿದ್ದಾರೆ ಅಂದ್ರೆ ಅದನ್ನ ಮಾತಾಡ್ಬೇಕಾದ್ರೆ ಕೂಡ ಅವ್ರ ಬಗ್ಗೆ ಹೇಳೋ ಒಂದೊಂದು ಮಾತುಗಳು ಸೆಲೆಬ್ರಿಟೀಸ್ ಒಂದು ದಿನ ಕೂಡ ಅವ್ರು ಬಿಟ್ಕೊಟ್ಟಿಲ್ಲ ಅವ್ರನ್ನ. ಸೊ ಹಂಗೆ ಅವ್ರ ಸೆಲೆಬ್ರಿಟೀಸ್ಗೆ ಅವರೇ ಪ್ರಪಂಚ. ದರ್ಶನ್ ಸರೇ ಅವ್ರದ್ದು ಎಂಟೈರ್ ವರ್ಲ್ಡ್. ಸೊ ಆ ಪ್ರೀತಿ ಬಾಂಧವ್ಯದ ಬಗ್ಗೆ ಮಾತಾಡಬೇಕು ಅಂದರೆ ಅಂಥ ಫ್ಯಾನ್ ಅಂದರೆ ನಮ್ಗೆ ಆರ್ಟಿಸ್ಟ್ಗಳಿಗೆ ಸರ್ ನಾವು ಇಷ್ಟು ಕಷ್ಟಪಡ್ತಾ ಇರೋದು, ರಾತ್ರಿ ಹಾಗೆ ಕಷ್ಟಪಡ್ತಿರೋದೇ ಅದಕ್ಕೆ ಜನ ಮೆಚ್ಕೊಳ್ಳಿ, ನಮ್ಮ ಫ್ಯಾನ್ಸಿಗೆ ಇಷ್ಟ ಆಗಲಿ ಅಂತ. ಸೊ ಅವ್ರಿಗೆ ಅದು ಇಟ್ಸ್ ಗಾಡ್ ಗಿಫ್ಟ್ ಸರ್. ಅದು ಸಿಕ್ಕಿದೆ, ಆ ಜನ ಈಗಲೂ ಅವ್ರನ್ನ ಬಿಟ್ಕೊಡ್ತಾ ಇಲ್ಲ. ಆ್ಯಂಡ್ ಗ್ರೇಟ್ಫುಲ್ ಸರ್. ಸೊ ನೋಡಿ, ಇಷ್ಟೆಲ್ಲ ಈಗ ನೀವು ಹೇಳ್ತಾ ಇದ್ದದ್ದು ಅವರು ಈ ತರ ಹೆಲ್ಪಿಂಗ್ ನೇಚರ್ ಬಗ್ಗೆ ಹೇಳ್ಬೋದಾ? ಖಂಡಿತವಾಗ್ಲೂ ನಾನು ನೋಡಿರೋ ಅಂಥದ್ದು ಸೆಟ್ಟಲ್ಲಿ ಇವಾಗ ಫೈಟ್ ಸೀನ್ ಆಗ್ತಾ ಇರತ್ತೆ, ಅವ್ರಿಗೇನಾರು ಅದು ಇದೇನಾರು ಆದರೆ ಸರ್, ಅಥವಾ ಹೆಲ್ಪ್ ಅಂತ ಬಂದು ಕೇಳಿದಾಗ್ಲೂ ಅದೇ ನಾನು ಎಲ್ಲ ಕಡೆ ಹೇಳ್ಕೊಂಡೆ, ಹಿಂಗೆ ಕೈ ಹಾಕ್ಬಿಟ್ಟು ಹಿಂಗೆ ಕೊಡೋರು ಸರ್ ಅವರು. ಅದನ್ನು ನೋಡಿ ನನಗೆ ಅವರ ವ್ಯಕ್ತಿತ್ವದ ಮೇಲೆ ಅಂಥ ಒಂದು ಪ್ರೀತಿ ಗೌರವ. ಬಿಕಾಸ್ ಈ ಕಾಲದಲ್ಲಿ ಅದು ತುಂಬ ರೇರ್ ಅನ್ಸುತ್ತೆ, ಅದು ಲೆಕ್ಕನೂ ಮಾಡಲ್ಲ ಅವರು. ಎಷ್ಟಿದೆ ಏನು ಅಂದರೆ ನನಗೆ ಹೆಚ್ಚಾಗಿ ಇಷ್ಟ ಆಗಿರೋದು ಅವ್ರದ್ದು ಏನಂದರೆ ಹೇಳ್ಕೊಳ್ಳಲ್ಲ, ನಾವು ಕೇಳಿದ್ರು ಹೇಳಲ್ಲ. ಸೊ ಆ ಸಹಾಯ ತಗೊಂಡವ್ರು ಬಂದು ನಮಗೆ ಹೇಳ್ತಾರೆ ಬಿಟ್ರೆ ಅವ್ರು ಹೇಳ್ಕೊಳಲ್ಲ. ಅಂತ ವ್ಯಕ್ತಿತ್ವ ಅವ್ರದ್ದು.